ಅಯ್ಯಪ್ಪ. ರೀ ಓ. ಸುಮಾರಾಗ ಆಯ್ತಾ? ಹಾಂ, ಸುಮಾರಾಗಾಯ್ತು. ಹೂವು ಏನಂಗೆ ಆಗೋಯ್ತಲ್ಲ ನನಗೆ. ಹೋಗಿ ನನಗೆ ಒಂದೇ ಸತಿ ನೀವು ಎದುರಿಸ್ಬಿಟ್ರಿ ಕತೆ. ಓಸಿ ಎದುರ್ಕಾಯ್ತ ಮರೆ ನನಗೆ. ಅದಕ್ಕೆ ಇದು ಮಾಡಿಬಿಟ್ರಿ ನೀವು. ಭಾಳ ಗಾಬರಿ ಇಡ್ಸ್ಬಿಟ್ರಿ ನೀವು. ಗಾಬರಿ ಇಡ್ಸೋದಲ್ಲ ಕಲೆ, ಯಾಕೋ ಜೀವಕ್ಕೆ ಆಗ್ನೇ ಇಲ್ಲ ನನಗೆ. ಏನಪ್ಪ ಹಿಂಗಾಯ್ತದ, ಏನು ಸತ್ತಿತ್ತೋಗ್ಬಿಟ್ಟನ, ಏನು ಕತೆ ಅಂದ್ಕೊಂಡು ಏನು ಹುಸಿ ಎದ್ರಕ್ಕಾಗಲಿಲ್ಲ. ಬಿಡ್ತು ನೀ ಊಟ ಮಾಡೋಕ್ಕಿಲ್ಲ ಸರಿ ಟೈಮ್ಗೆ. ಟೆನ್ಷನ್ ಮಾಡ್ಕೊಂಡು ಬಿ ಪಿಲು ಆಗದೆ ಅಂತಂದರು. ಇನ್ಮೇಲೆ ಹಂಗೆಲ್ಲ ಇದು ಮಾಡಬೇಡಿ ನೀವು. ಅಚ್ಚುಕಟ್ಟಾಗಿ ಉಣ್ಕೊ ತಿನ್ಕೊಂಡು ನಿಮ್ದೇಗಿರಿ. ಓ ಅಂತಾನೆ. ಮುಗ ಬಂದ್ಲಲ್ಲಿ ಎಲ್ಲ ಅವಳು. ಅದು ಗಂಡು ಬತ್ತದಲ್ಲ, ಹೊರಗಡೆ ಕೂತವ್ರೆ. ಒಳಗೆ ಕುಡಿಯಕ್ಕಿಲ್ವಲ್ಲ, ಅದಕ್ಕೆ ಇಬ್ಬರು ಅಲ್ಲಿ ಮಾತಾಡ್ತಾ ಕೂತವ್ರೆ. ಗೊತ್ತಾ ಬಂದಿದ್ದದ ವಾತಾವರಣಗೆ ಬಂದು ಓಸಿ ಓಡಾಡ್ಕೊಂಡು ಅದು ಇದು ಅಂದ್ಕೊಂಡು ಅದು ಯಾವ್ಯಾವುದೋ ಮಾತ್ರೆ ಗೀತ್ರೆ ಇಲ್ಲಿ ತಿಂತಿಲ್ಲ ಅಂದ್ಬಿಟ್ಟು ಬೇರೆ ಮೆಡಿಕಲ್ ಬರ್ತಿದ್ರು. ಅಲ್ಲಿ ಗಂಟ ಹೋಗಿ ಎಲ್ಲ ತಗೊಬಂದು ಎಲ್ಲನೂ ಕೊಡ್ತು. ವಾತಾರಿಂದ ಓಸಿ ಓಡಾಡಿದ್ದದ. ಹಂಗಾರೆ ಓಡಾಡಿದ್ರ ನಾನು ಬಂದರ ಇಲ್ವೋ ಅನ್ಕೊಂಡಿದ್ದೆ. ಯಾಕೆ ಬರೋಕ್ಕಿಲ್ಲ, ಓಸಿ ಬೇಜಾರು ಮಾಡ್ಕೊಂಡಿಲ್ಲ. ಹಿಂಗೆ ಉಸಾರು ತಪ್ಪಿಟ್ರಲ್ಲ ಅಂದ್ಬಿಟ್ಟು ಆ ಪಾಟಿ ಬೇಜಾರು ಮಾಡ್ಕೊಂಡ್ರು. ಬೀಗರು ಅವರು ಬಂದಿದ್ರಾ? ಅಯ್ಯೋ ಎದಳಿಸ್ನಿಲ್ಲ ನಿಮ್ಮನ್ನ. ಬಂದು ಊಟನ ತಗೊಬಂದು ಕೊಟ್ಬಿಟ್ಟು ಕೈ 5,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಹೋದ್ರು ಅವ್ರು ಬೇರೆ. 5,000 ರೂಪಾಯಿ ಕೊಟ್ಬಿಟ್ಟು ಹೋದ್ರ? ಪಾಪ ಹೇಳ್ಸುವೆ, ಬಂದಾಗ ಹೇಳ್ಸುವೆ, ನಾನು ಮಾತಾಡ್ತಾನಲ್ಲ. ಏನು ಹೇಳ್ತಾನೆ, ಮನಗಿದ್ರಿ ಡಾಕ್ಟ್ರು ಅದೇ ತಕ್ಷಣ ಬಂದು ಇಂಜೆಕ್ಷನ್ ಕೊಟ್ಟರು. ಇನ್ನೂ ಹೆಸರಿಲ್ದಂಗೆ ಮನಗಿದ್ರಲ್ಲ, ಅದಕ್ಕೆ ಬತ್ತೀವಿ ನಾಳಿಕೆ ಅಂದ್ಬಿಟ್ಟು ಹೋದ್ರು. ಅರ್ಜೆಂಟ್ ಏನೋ ಯಾವಾರ ಐತಂತೆ. ಅದಕ್ಕೆ ಹಳಿ ಮೈಯವ್ರು ಇಲ್ಲೇ ಉಳ್ಕೊಂಡವ್ರಲ್ಲ, ಇಲ್ಲೇ ಇರಲ್ಲ ಮಗ ನೀನು ನೋಡ್ಕೊಂಡ್ಬಿಟ್ಟು ಹೇಳ್ಬಿಟ್ಟು ಹೋದ್ರು. ಗಂಡು ಇರ್ತೀವಿ ಇಬ್ಬರು. ಅಯ್ಯೋ ದೇವ್ರು ಅಂತವ್ರು ಮಾತ್ರ ಕಲೆ, ದೇವರು ಒಂದೇ ಅವರು ಒಂದೇ. ಹೆಂಗೋ ಗಂಡು ಇರ್ತು ಮಾತಾಡ್ತಾ ಇದ್ದಾರಾ? ಓಸಿ ಚೆನ್ನಾಗಿ ಮಾತಾಡಾರ. ವಾತಾರಿಂದ ಅಲ್ಲಿಗೆ ಇಲ್ಲಿಗೆ ಅನ್ಕೊಂಡು ಜೊತೆಲೆ ಕರ್ಕೊಂಡು ತಿರ್ಗದೆ ಮಾತ್ರೆ ಗೀತ್ರೆಗೆ ಬರ್ದಾಗ ಇಬ್ಬರು ಗಂಡು ಇರ್ತು ಹೋಗಿ ಅದು ಇದು ಅನ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿ ಅವ್ರಕ್ಕ ಸುಮ್ಕಿರಿ. ಚೆನ್ನಾಗಿದ್ದಾರೆ. ನೀವು ಬೇಡ್ದವ್ದು ಯತ್ನ ಅಂಟಿಸ್ಕೊಂಡು ಹಿಂಗೆ ಆಡಿರಿ ನೀವು. ಏನೋ ಒಂದು ಒಳ್ಳೇದೊಂದು ಆಗ್ಬಿಟ್ರೆ ಅಷ್ಟೇ ಸಾಕು ಕಲೆ ನನಗೆ, ಇನ್ನೇನು ಬೇಡ. ದೇವ್ರದಾಗಿಂದ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ಪಾಪ ನನ್ನ ಮಗಳು ಹುಟ್ಟು ತಾವಿ ನಾನು ಕಷ್ಟ ಅನ್ಬೋಸದೆ ನನ್ನ ಮಗ. ಇನ್ಮೇಲಾರಿಯ ಮದುವೆ ಆದಮೇಲಾರಿ ನಿಮ್ದೇಗಿದ್ಬಿಟ್ರೆ ಅಷ್ಟೇ ಸಾಕು. ಅಂದಾಗಿರ್ತಾಳೆ ಸುಮ್ಮನೆ ಮರೆಯ. ಯಾಕೆ ಯತ್ನೆ ಮಾಡಿಯೇ? ನಾವು ಯಾರಿಗನ್ನೇ ಮೋಸ ಮಾಡಿದೆವು? ದೇವ್ರು ನಮ್ಗೆ ಕಷ್ಟ ಕೊಡೋಕ್ಕೆ ಯಾರಿಗಾರನ್ನೇ ಮೋಸ ಮಾಡಿದವ? ಯಾರ್ತವ್ರು ಕಿತ್ಕೊಂಡು ತಿಂದಿದ್ದಾವ? ಅವತ್ತಿಂದ ಇವತ್ತು ಗಂಟಲು ಬರ್ತಂದಲ್ಲಿದ್ರು ನಾವು ಒಬ್ಬರು ತಾಕೆ ಒಂದು ಕಾಳ್ತನ ಮಾಡಿದವು. ಇನ್ನು ಏನಾರು ಒಂದು ಮಾಡ್ಬಾರ್ದು ಕೆಲಸ ಮಾಡಿದವು. ಭಗವಂತನೇ ಕಾವಲು ಸುಮ್ಕಿರಿ. ಯಾಕೆ ತಲೆಗೆ ಇಡ್ಸ್ಕೊಂಡಿರಿ ನೀವು? ಈಗ ಬಂದು ಹುಸಿ ಓಡಾಡ್ತಾ ವಾತಾವರಣ 10-15 ರೂಪಾಯಿ ಗಂಟಲು ಖರ್ಚು ಮಾಡೋದೇ ತನ್ನೇ. 1 ರೂಪಾಯಿ ಇಸ್ಕೊಳ್ಳಿಲ್ಲ. ಹಂಗೂ ನಾನು ಒಂದು ಜೊತೆ ವಾಲೆ ಇದ್ವಲ್ಲ, ಅವನೇ ಹಡ ಮಾಡಿಬಿಟ್ಟು ಒಂದು 10,000 ರೂಪಾಯಿ ತಗೊಬಂದಿದೆ. ಅದನ್ನೂ 1 ರೂಪಾಯಿನೂ ಮುರ್ಸಿಲ್ಲ. ಅದೇ ತಕ್ಷಣ ಬಂದ್ಬಿಡ್ತಲ್ಲ, ಅದೇ ತಕ್ಷಣ ಬಂದ್ಬಿಡ್ತು ಪಾಪ. ಬಂದು ಆಗಿದ್ದ ಬಿಲ್ಲೆಲ್ಲ ಕೊಟ್ಟು ತಾನೇ ಓಡಾಡ್ಕೊಂಡು ಎಲ್ಲ ಇದು ಮಾಡ್ತಾದೆ. ಅಯ್ಯೋ ನನಗೆ ನಿಜವಾಗ್ಲೂ ಭಾಳ ಖುಷಿ ಆಯ್ತು ಕಣ್ಮರಿಯ. ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಮಾಡ್ತಾದೆ ಅಂದಿಯೇ. ಹೂವ ಬಿಡು, ಹೆಂಗೋ ಸಮಾಧಾನ ಆಯಿತು ಕಲೆ. ನನಗೆ ಹುಸಿ ಯತ್ನೆ ಆಗಿದ್ದಿಲ್ಲ. ಅಯ್ಯೋ ಏನೋ ಎಂತು ಅಂದ್ಕೊಂಡ್ರೆ ರಾತ್ರಿಯಿಂದನೂ ಯತ್ನೆ ಮಾಡ್ಬಿಟ್ಟೆ ನಾನು. ಅದಕ್ಕೆ ನಿಮ್ಗೆ ಹಿಂಗೆ ಆಗಿರೋದು. ನೀವು ರಾತ್ರಿ ತಾನೇ ಊಟ ಮಾಡಿದ್ರ? ನೀವು ಸರಿಯಾಗಿ ಊಟ ಮಾಡಬೇಕು ಕಣ್ಮರಿಯ. ನೀನು ಊಟನೇ ಉಣ್ಣಕ್ಕಿವಲ್ಲ ಯಾಕೆ ನೀವು? ಅಚ್ಚುಕಟ್ಟಾಗಿ ಈ ಕೆಲಸ ಮಾಡ್ತೀವಿ. ಸಣ್ಣ ಮುಟ್ಲೆ ಒಂದು ಮುದ್ದೆ ಇಟ್ಟು ಇಷ್ಟು ಅನ್ನ ಉಣ್ಣಿಲ್ಲ ಅಂದರೆ ಹೆಂಗೆ? ನೀವು ಊಟ ಉಂಡನೇ ಅದ್ಗರ್ಸ್ಕೊತಿದ್ದೀರಿ. ನೀವು ಹೊಟ್ಟೆ ತುಂಬ ಊಟ ಮಾಡಬೇಕು. ಬಂದಿದ್ದು ದೇವರು ಎಲ್ಲರೂ ಒಂದು ಒಳ್ಳೆದು ತೋರ್ತಾನೆ. ಊಟ ಸುಸಿವ ಹುಲ್ಲು ನೀರು ಕೊಡ್ತಾನೆ, ಸಾಯಿಸೋಕ್ಕಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೊತೀಯ ನಿನ್ಕಂತ ಹಾಕು. ಅವೆಲ್ಲ ಬುಟ್ಟಾಕ್ಬಿಟ್ಟು ದೇವರೇ ನಿನ್ನ ಹೊಟ್ಟೆಗೆ ಹಾಕಪ್ಪ, ನೀನು ನಿನ್ನ ಮೇಲೆ ಭಾರ ಒರೆಸಿವಿ, ನೀನು ಏನಾರು ಮಾಡು, ಒಳ್ಳೆದನಾರು ಮಾಡು, ಕೆಟ್ಟದನಾರು ಮಾಡು ಅಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಇದ್ಬಿಟ್ರೆ ಯಾವುದೇ ಥರದಲ್ಲೂ ಇಲ್ಲ, ಯಾವುದೇ ಥರದಲ್ಲೂ ತೊಂದರೆ ಆಗೋಕ್ಕಿಲ್ಲ. ನೀವು ಸುಮ್ಮನೆ ಬೇಡದವದೆಲ್ಲ ಅಂಟಿಸ್ಕೊಳ್ಳೋದು ಹಂಗೆ ಆಡೋದು ನೀವು. ಬಿಡು ಆಯಿತು, ಹೇಳು ಮತ್ತೆ ಬರಲಿ, ಕಳ್ಸೋಗು ಅವ್ರನ್ನ. ಸರಿ ಆಯಿತು, ಕಳಿಸ್ತೀನಿ. ತಡೀರಿ, ಜಾಸ್ತಿ ಜನ ಬರೋಕ್ಕೆ ಬಿಡಕ್ಕಿಲ್ಲ, ಅಲ್ಲಿ ಬೈತಾರೆ. ಹೋಗಿ ಕಳಿಸ್ತೀನಿ. ಕಳ್ಸೋಗು ಮಾವ ಹೇಗಿದ್ದೀರಾ? ಚೆನ್ನಾಗಿ ಕಣಪ್ಪ, ಪರವಾಗಿಲ್ಲ. ಅಯ್ಯೋ ಮಾವ, ಯಾಕೆ ಮಾವ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರಿ ನೀವು? ಯಾಕೆ ಊಟ ಮಾಡಿಲ್ವಂತೆ ನೈಟೆಲ್ಲ? ಊಟ ಮಾಡಬೇಕಲ್ವ ನೀವು? ಏನಕ್ಕೆ ಈ ಥರ ಟೆನ್ಷನ್ ಮಾಡ್ಕೊಂಡ್ರಿ? ಅಯ್ಯೋ ಸುಮ್ಕಿರಿ, ಏನಿಲ್ಲ ಕತೆ, ಏನಿಲ್ಲ ಸುಮ್ಕಿರಿ. ನೋಡಿ ಮಾವ, ನಿಮ್ಮ ಯತ್ನೆ ಏನು ಎಲ್ಲ ನನಗೆ ಗೊತ್ತು ಮಾವ. ನಾನು ಕವಿತನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅನ್ನೋದು ಭಯ ತಾನೆ ನಿಮಗೆ? ಆ ಭಯ ಎಲ್ಲ ಬೇಡ ಆಯಿತಾ? ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಅವಳನ್ನ ಅಷ್ಟೇ ಅಲ್ಲ, ನಿಮ್ಮನ್ನು ಅಷ್ಟೇ. ಅತ್ತೆ ಆಗಲಿ ನಿಮ್ಮನ್ನಾಗಲಿ ನಮ್ಮ ತಂದೆ ತಾಯಿ ಅಂದ್ಕೊಂಡು ನಾನು ನೋಡ್ಕೊಳ್ತೀನಿ. ಸಾರಿ ಮಾವ, ಮನೆ ಚಿಕ್ತು ಅಂತ ಬೇಜಾರು ಮಾಡ್ಕೊಂಡಿದ್ದು ನಿಜವೇ. ಆದರೆ ಇವಾಗ ಅರ್ಥ ಆಗ್ತಾಯಿದೆ. ಅದಕ್ಕೋಸ್ಕರ ನೀವು ಯೋಚನೆ ಮಾಡಿ ಈ ಥರ ಎಲ್ಲ ನೀವು ನನಗೆ ತುಂಬ ಬೇಜಾರಾಗ್ತಾಯಿದೆ ಮಾವ. ನನ್ನ ಬಗ್ಗೆ ನಾನು ಎಷ್ಟು ಕೆಟ್ಟವನು ಅಂತ ಅನಿಸ್ತಾ ಇದೆ. ಅಯ್ಯೋ ಅದೇ ಕಪ್ಪ ಗಂದಿಯೇ, ಬೇಡಕನಪ್ಪ, ಬೇಡ ಹಂಗೆಲ್ಲ ಬೇಡಕನ್ ಮಗ ನೀನು. ದೇವ್ರಂತೇನು ನಮ್ಮಂಥ ಬಡವ್ರ ಮನೆಯಲ್ಲಿ ಮದುವೆ ಮಾಡ್ಕೊಂಡಿದ್ದಿ ಪಾಪ. ನನ್ನ ಮಗಳಿಗೆ ಭಾಳ ಕೊಟ್ಟಿದ್ದೀಯೆ, ನಮ್ಮನೆ ದೇವ್ರಿದ್ದಂಗೆ ನೀನು. ಹಾಗೆಲ್ಲ ಬೇಡಕನಪ್ಪ. ನಮ್ಮ ಮನೆ ಇರೋದು ನೋಡಿದ್ರೆ ನಿಮ್ಮಂಥ ಕಾಲ ಹಾಕೋಕ್ಕೂ ಇಷ್ಟಪಡೋಕ್ಕಿಲ್ಲ. ಅಂಥದ್ರಲ್ಲಿ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದೀಯೆ, ಅದೇ ನಮ್ಮ ಖುಷಿ ಕಣಪ್ಪ, ಅದೇ ಖುಷಿ. ಮಾವ ನೀವೇನು ಅನ್ಕೋಬೇಡಿ, ನಿಜವಾಗ್ಲೂ ಕವಿತನ ಮದುವೆಗೆ ಯಾಕೆ ನಾನು ಅದೃಷ್ಟ ಮಾಡಿದೆ. ನಿಮ್ಮಂತ ಅತ್ತೆ ಮಾವನ ಪಡೆಯೋಕ್ಕೂ ಅದೃಷ್ಟ ಮಾಡಿದೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ನೋಡಿ, ನಿಮ್ಮ ಮಗ ನಿಮ್ಮ ಬಿಟ್ಟು ಹೋಗಿದ್ದಾನೆ ಅಂತ ನೀವು ಯಾವುದೇ ಥರದಲ್ಲೂ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ನಿಮ್ಮ ಮಗನ ಸ್ಥಾನ ತುಂಬಕ್ಕೆ ನಾನಿದ್ದೀನಿ. ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಮಾವ. ಅತ್ತೆನಾಗಲಿ ನಿಮ್ಮನ್ನಾಗಲಿ ನಮ್ಮ ತಂದೆ ತಾಯಿ ಥರ ನೋಡ್ಕೊಳ್ತೀನಿ. ನೀವು ಬೇಜಾರು ಮಾಡ್ಕೋಬೇಡಿ ಮಾವ. ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ನೀವು ಯಾವ ಕೆಲಸಕ್ಕೂ ಹೋಗೋದು ಬೇಡ, ಎಲ್ಗೂ ಹೋಗೋದು ಬೇಡ. ನಾನು ನೋಡ್ಕೊಳ್ತೀನಿ ನಿಮ್ಮನ್ನ, ಸರಿನಾ? ನೀವೆಲ್ಲೂ ಹೋಗೋದು ಬೇಡ, ರೆಸ್ಟ್ ಮಾಡಿ, ನೀವು ಆರಾಮಾಗಿರಿ. ನೀವು ದುಡ್ಡು ಕಾಸಿಗೆ ತೊಂದರೆ ತಗೊಳಕ್ಕೆ ಹೋಗ್ಬೇಡಿ ಮಾವ. ನಿಮ್ದು ಏನಾದರೂ ಸಾಲ ಇದ್ದರೆ ಹೇಳಿ, ನಾನು ತೀರಿಸ್ತೀನಿ. ಅಯ್ಯೋ ಇಂಥ ಚಿಂತಂತ ಮಾತು ಹೇಳ್ದಪ್ಪ ನೀನು.
ನಮ್ಗೆ ಅಷ್ಟೇ ಸಾಕು ಕಣಪ್ಪ. ನೋಡು, ನಮಗೆ ದುಡ್ಡು ಕೊಡು, ಕಾಸು ಕೊಡು, ಇನ್ನೊಂದು ಕೊಡು ಅಂತ ನಾವು ಯಾವತ್ತೂ ಕೇಳೋಕ್ಕಿಲ್ಲ ಕಣಪ್ಪ. ನನ್ನ ಮಗಳಿಗೆ ನನ್ನ ಮಗಳು ಮಕ್ಕದಲ್ಲಿ ನಗಿಲ್ದಂಗೆ ಮಾಡಬೇಡ. ನನ್ನ ಮಗಳು ಯಾವಾಗಲೂ ನಗಿತ ಖುಷಿಯಿಂದ ಇರಬೇಕು. ಸಣ್ಣದ್ರಿಂದನೂ ಬರೀ ನೋವು ತಿನ್ಕೊಂಬಂದದೆ ಕಣಪ್ಪ. ಬಡ್ಸ್ತಂದಲೇ ಸಾಕಿವಿ ನಾವು, ಬಡ್ಸ್ತಂದಲೇ ನೋಡೋದೆ. ಏನೋ 4 ದಿವಸ ನೆಮ್ಮದಿ ಕಾಲ ಕಳೀಲಿ, ಚೆನ್ನಾಗಿರಲಿ ಅನ್ನೋದೇ ನಮ್ಮ ಆಸೆ ಕಣಪ್ಪ. ನಾವು ಇನ್ನೂ ಕಷ್ಟಪಡೋದ, ಬೇಕಾದ್ರೆ ಸಾಯ ಗಂಟ್ಲು ಒಬ್ಬರ ಮನೆ ಜೀತ ಮಾಡೋದ. ನನಗೆ ನನ್ನ ಬಗ್ಗೆ ಯೋಚನೆ ಇಲ್ಲ, ನನಗೆ ನನ್ನ ಮಗಳ ಬಗ್ಗೆ ಚಿಂತೆ ಕಣಪ್ಪ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಬಿಡು. ನೀನು ಚೆನ್ನಾಗಿರ್ಬೇಡ್ದಾ ನೋಡಪ್ಪ. ನಾನು ಚೆನ್ನಾಗಿರ್ಬೇಕು, ಖುಷಿಯಿಂದ ಇರಬೇಕು ಅಂದ್ರೆ ನೀನು ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರು. ನೀನು ಹಿಂಗೆ ಆರೋಗ್ಯ ಅದ್ಗರ್ಸ್ಕೊಂಡ್ರೆ ನಾನು ಹೆಂಗೆ ನೆಮ್ಮದಿಗಿರಕ್ಕಾಗೋದು? ಇನ್ನು ಬಿಡವ, ನೀನು ಚೆನ್ನಾಗಿರ್ತೀನಿ ನಾನು, ಇನ್ನೇನಿಲ್ಲ. ನನ್ನ ಹಳ್ಳಿಮಯ್ಯ ಇಷ್ಟು ಧೈರ್ಯ ಕೊಟ್ಟ ಮೇಲೆ ನಾನೇ ಕಿದರ್ಕೊಳ್ಳನೆ. ನನ್ನ ಹಳ್ಳಿಮಯ್ಯ ನನಗೆ ಮಗನಾಗೆ ಅನ್ಕೋತೀನಿ. ಬಿಡವ ಅವ, ನೀವೇನು ತಲೆಗೆಡ್ಸ್ಕೊಬೇಡಿ ಮವ, ನಾನು ಇದ್ದೀನಿ ಅಲ್ವಾ, ಪ್ಲೀಸ್ ಮವ. ಇನ್ಮೇಲೆ ಯಾವತ್ತೂ ನಿಮಗೆ ನಾನು ತೊಂದರೆ ಕೊಡಲ್ಲ ಮವ. ಇದೊಂದು ಸಲ ಕ್ಷಮಿಸ್ಬಿಡಿ ನನಗೆ. ನನ್ನಿಂದ ನಿಮ್ಮ ಆರೋಗ್ಯ ಹಾಳಾಯ್ತಲ್ಲ ಅನ್ನೋದೇ ನನಗೆ ಬೇಜಾರು ಮವ. ಪ್ಲೀಸ್ ಮವ, ಇನ್ನು ಯಾವತ್ತೂ ಊಟ ಬಿಡಬೇಡ್ದು. ಪ್ರಾಮಿಸ್, ನೀವು ಊಟ ಬಿಡಬೇಡ್ದು ಮವ. ಆಯಿತು ಬಿಡಪ್ಪ, ಆಯಿತು ಬಿಡು. ನನಗೆ ಭಾಳ ಖುಷಿ ಆಯ್ತದೆ, ಭಾಳ ಖುಷಿ ಆಯ್ತದೆ ನನಗೆ ಇವತ್ತು. ಮಗ, ನಾನು ಎಲ್ಲಿ ನಿಮ್ಮವ್ವ ಗೊತ್ತಿಲ್ಲ ಗುರಿಲ್ ಜಾಕ್ ಮಾಡಿಬಿಟ್ಲು, ಎಲ್ಲಿ ನನ್ನ ಮಗಳನ್ನ ನರ್ಕಕ್ಕೆ ತಳ್ಬಿಟ್ಲು ಅಂತಿದೆ. ಈಗ ನನಗೆ ಮನ್ಸು ಭಾಳ ಸಂತೋಷ ಆಗೋಯ್ತು ಕಣವ. ಇವತ್ತಿದ್ದು ನಾಳೆಗೆ ಸಾಯೋದಾಗಲಿ ನಾನು. ನನ್ನ ಹಳ್ಳಿಮಯ್ಯನಿಂದ ಚೆನ್ನಾಗಿ ನೋಡ್ಕೊತದೇನೋ ಭರವಸೆ ಬಂತು ನನಗೆ. ಏನಪ್ಪ ನೀನು ಸಾಯ ಮಾತಾಡ್ಬೇಡ. ನೀನು ಎಷ್ಟು ಸತಿ ಹೇಳ್ಬೇಕು ನಿನಗೆ? ನೀನು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋಕ್ಕಾಗೋದು. ನೀನು ಹಂಗೆಲ್ಲ ಅನ್ಬೇಡ ಇನ್ನೊಂದ್ಸತಿ. ಈಗ ಸಾಯಕಿಲ್ಲ, ಮೊಮ್ಮಕ್ಕಳು ಮೊಮ್ಮಕ್ಕಳು ನೋಡೇ ಸಾಯೋದು. ನಮ್ಮ ಅಪ್ಪನ ಹೊಟ್ಟೆ ಸಿಗ್ತದಲ್ಲ, ಏನಾದ್ರು ಊಟ ತಂದು ಕೊಟ್ಟಿರಾ? ಸರಿ ಮವ, ಆಯಿತು. ಡಾಕ್ಟರ್ ಕೇಳಿಬಿಟ್ಟು ಏನು ಕೊಡಬೇಕು ಅಂತಾರೆ ಅದನ್ನ ತಂದು ಕೊಡ್ತೀನಿ. ಸರಿ ನಮ್ಮವ? ಸರಿ ಕಣಪ್ಪ, ಸರಿ ಆಯಿತು. ಭಾಳ ಹೊಟ್ಟೆ ಸಿಗ್ತದೆ. ಎಷ್ಟು ಹೊಟ್ಟೆ ಸಿಗ್ತದೆ ಅಂದರೆ ಹೇಳೋಕ್ಕೆ ಆಯ್ತಲ್ಲ, ಅಷ್ಟೊಂದು ಹೊಟ್ಟೆ ಸಿಗ್ತದೆ ಕಣಪ್ಪ. ತಗೊಬರಗಪ್ಪ ಊಟವ. ವಾ, ಹಳ್ಳಿಮಯ್ಯ ಭಾಳ ಒಳ್ಳೇದು ಕಣವ, ಭಾಳ ಒಳ್ಳೇದು. ನಾನು ಹೇಳಿಲ್ವಪ್ಪ, ಅವರು ಒಳ್ಳೆಯವ್ರ ಸುಮ್ಕಿರಪ್ಪ. ನೀನು ಯೋಚನೆ ಮಾಡ್ಬೇಡ ಕಣಪ್ಪ, ನಾನು ಚೆನ್ನಾಗಿರ್ತೀನಿ. ನಿನ್ನ ಕಣ್ಣು ಮುಂದೆ ನಾನು ಚೆನ್ನಾಗಿರ್ತೀನಿ. ಸುಮ್ಮನಿರಪ್ಪ, ನೀನು ಧೈರ್ಯವಾಗಿರಪ್ಪ. ಯಾಕೆ ಟೆನ್ಷನ್ ಮಾಡ್ಕೊಂಡು? ಇಲ್ಲ ಕಣವ, ನೀನು ಯಾವ ಟೆನ್ಷನ್ ಮಾಡ್ಕೊಳಕ್ಕಿಲ್ಲ. ಹೊಟ್ಟೆಲಿ ಹುಡ್ತು ಮಗ, ಹಿಂಗೆ ನಮ್ಮ ಜವಾಬ್ದಾರಿ ನಮ್ಮ ಹೆಗ್ಲ ಮೇಲೆ ಹಾಕ್ಬಿಟ್ಟು ಹೊಂಟೋದ. ಸಾಯಗಟ್ಟು ನಾವೇ ಜವಾಬ್ದಾರಿ ಹೊತ್ಕೊಂಡು ಸಾಯ್ಬೇಕಲ್ಲ, ಜವಾಬ್ದಾರಿ ನಾವೇ ಹೊತ್ಕೊಂಡು ಸಾಯ್ಬೇಕಲ್ಲ ಅಂದ್ಬಿಟ್ಟು ಏತ್ನ್ಯಾಗ ಹೋಗಿತ್ತು ನನಗೆ ಕಣವ. ನಾನು ಸತ್ತರೆ ನನ್ನ ಹೆಂಡ್ತಿ ಗತಿ ಏನು, ನನ್ನ ಮಗಳ ಗತಿ ಏನು ಅನ್ನೋ ಏತ್ನೆ ಆಗಿತ್ತು. ಇವತ್ತು ನಿನ್ನ ಗಂಡ ಮನೆ ಮಗನಂಗೆ ಮಾತಾಡ್ಬಿಡ್ತು. ಅವು ಮಾಡ್ದ ಸಿಕ್ಕಿಲ್ಲ, ಅದೊಂದು ಮಾತು ಬತ್ತಲ್ಲ ಬಾಯಲ್ಲಿ, ನನಗೆ ಭಾಳ ಖುಷಿ ಆಯಿತು ಕಣವ. ಆಯಿತು, ಸುಮ್ಮನಿರಪ್ಪ. ಮನ್ಸಿಗೆ ನೋವು ಮಾಡ್ಕೊಬೇಡ, ಸುಮ್ಮನಿರು. ಅಯ್ಯೋ, ಇವತ್ತು ಭಾಳ ಸಂತೋಷ ಆಯ್ತದೆ. ಇಷ್ಟು ವರ್ಷ ಸಿಗ್ದೋದು ನೆಮ್ಮದಿ. ಇವತ್ತೇನೋ ಒಂಥರ ನೆಮ್ಮದಿ ಸಿಕ್ತು ಕಣ ಮಗ ಮನ್ಸಿಗೆ. ಭಾಳ ನೋವಲಿದ್ದೆ ನಾನು. ಅಲ್ಲಿದ್ರೂ ಕೆಲ್ಸಕ್ಕೆ ಹೋಗಿದ್ನಲ್ಲ, ಅಲ್ಲಿದ್ರೂ ಇತ್ತಾಗೇ ದಿಗ್ಲು ನನಗೆ. ನನ್ನ ಮಗಳನ್ನ ನನ್ನ ಹೆಂಡ್ತಿಯ ಬಿಟ್ಬಿಟ್ಟು ಹಿಂಗೆ ಊರು ಸುತ್ತಂಥ ಪರಿಸ್ಥಿತಿ ಕೊಟ್ಬಿಟ್ನಲ್ಲ ದೇವರು. ನಾಲ್ಕಾರಾಗಲೂ ನೆಮ್ಮದಿಗೆ ಇಲ್ದಂಗೆ ಮಾಡ್ಬಿಟ್ನಲ್ಲ ಅಂತ ಆ ಪಾಟಿ ಯೋಚನೆಯಾಗಿ ಹೋಗಿತ್ತು. ಇವತ್ತು ಎಲ್ಲ ಭಾರನೂ ಇಳಿಸ್ಬಿಡ್ತು ನಿನ್ನ ಗಂಡ ಕಣವ, ಎಲ್ಲ ಭಾರನೂ ಇಳಿಸ್ಬಿಡ್ತು ಇವತ್ತು. ಆಯಿತು, ಸುಮ್ಮನಿರಪ್ಪ. ಆಯಿತು, ಸುಮ್ಮನಿರು. ನೀನು ಅಳ್ಬೇಡ. ನೀನು ಹತ್ರ ನನಗೆ ಬೇಜಾರಾಯ್ತದೆ. ಇಲ್ಲ ಕಣ್ಮಗಳೇ, ಇಲ್ಲ ಹಿನ್ನಳಿಕೆ ನಾನು. ದೇವರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಈಗ ಭರವಸೆ ಬಂತು. ದೇವ್ರ ಮೇಲೆ ನಂಬಿಕೆನೇ ಇಲ್ದಂಗೆ ಹೋಗಿತ್ತು. ಆದರೆ ಈಗ ದೇವ್ರು ಅವನೇ ಅನ್ನೋದು ನಂಬಿಕೆ ಬಂತು ಕಣ್ಮಗಳೇ. ನೀನು ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು ಕಣವ. ನೀನು ಚೆನ್ನಾಗಿರಬೇಕು, ನನಗೆ ಅಷ್ಟೇ ಬೇಕಾಗಿರೋದು. ಆಯಿತು, ಸುಮ್ಮನಿರಪ್ಪ. ಆಯಿತು, ಸುಮ್ಕಿರು. ನಾನು ಚೆನ್ನಾಗಿರ್ತೀನಿ, ಸುಮ್ಕಿರು. ನೀನು ಚೆನ್ನಾಗಿರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.